ಐಪಿಎಲ್ ಅಭಿಮಾನಿಗಳಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಮ್ಯಾಚ್ ಟಿಕೆಟ್ ಇರುವವರೆಗೂ ಕೂಡ ಮೆಟ್ರೋದಲ್ಲಿ ಫ್ರೀ ಸಂಚಾರವನ್ನು ಮಾಡಿಕೊಟ್ಟಿರುವಂಥದ್ದು. ತಡರಾತ್ರಿ 2 ಗಂಟೆವರೆಗೂ ಕೂಡ ನಮ್ಮ ಮೆಟ್ರೋ ಸಂಚಾರ ಇರುತ್ತೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಎಸ್ಆರ್ಎಚ್ ಮ್ಯಾಚ್ ಹಿನ್ನೆಲೆ ನಮ್ಮ ಮೆಟ್ರೋ ಸಂಚಾರ ಇದೀಗ ತಡರಾತ್ರಿ 2 ಗಂಟೆವರೆಗೂ ಕೂಡ ಇರುವಂಥದ್ದು. ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ಮ್ಯಾಚ್ ಟಿಕೆಟ್ ಇರುವವರಿಗೆ ಮೆಟ್ರೋದಲ್ಲಿ ಫ್ರೀ ಸಂಚಾರ, ಉಚಿತವಾಗಿ ಪ್ರಯಾಣವನ್ನ ಮಾಡಬಹುದು. ಮ್ಯಾಚ್ ಟಿಕೆಟ್ ಇರೋರು ನಮ್ಮ ಮೆಟ್ರೋ ಸಂಚಾರ ಅವಧಿ ಕೂಡ ವಿಸ್ತಾರವಾಗಿದೆ. 11 ಗಂಟೆಗೆ ಲಾಸ್ಟ್ ಮೆಟ್ರೋ ಇರ್ತಾ ಇತ್ತು, ಬಟ್ ಮ್ಯಾಚ್ ಇರೋ ಕಾರಣ ತಡರಾತ್ರಿ 2 ಗಂಟೆವರೆಗೂ ಕೂಡ ಇದೆ. ಐಪಿಎಲ್ ಟಿಕೆಟ್ ಹೊಂದಿದವರಿಗೆ ಅದರಲ್ಲೇ QR ಕೋಡ್ ಇರುತ್ತೆ. ಡಿಜಿಟಲ್ ಟಿಕೆಟ್ ಹೊಂದಿರೋರು ಸಹ ಇದನ್ನ ಬಳಸಬಹುದು. ಕಬ್ಬನ್ ಪಾರ್ಕ್ MG ರಸ್ತೆ ಮೂಲಕ ಸ್ಟೇಡಿಯಂಗೆ ಬರೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಟ್ರಾಫಿಕ್ ನಿಯಂತ್ರಿಸುವುದಕ್ಕೆ ಮೆಟ್ರೋ ನಿಲ್ದಾಣಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೀಗ ಹೆಚ್ಚಳ ಮಾಡಿರುವಂತದ್ದು. 2 ವೀಲರ್ಗಳಿಗೆ ₹30 ಮತ್ತೆ ಕಾರ್ಗಳಿಗೆ ₹60 ದರವನ್ನ ನಿಗದಿ ಮಾಡಲಾಗಿದೆ. ಮ್ಯಾಚ್ ಟಿಕೆಟ್ ಇರುವವರಿಗೆ ಇದೀಗ ಮೆಟ್ರೋ ಫ್ರೀ ಸಂಚಾರ. ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ಕೊಟ್ಟಿದೆ. ತಡರಾತ್ರಿ 2 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ವಿಸ್ತಾರವಾಗಿರುವಂಥದ್ದು. 11 o'clockಗೆ ಲಾಸ್ಟ್ ಇರ್ತಾ ಇತ್ತು, ಇದೀಗ 2 ಗಂಟೆವರೆಗೂ ಕೂಡ ಮ್ಯಾಚ್ ಇರೋ ಕಾರಣ ಮೆಟ್ರೋ ಸಂಚಾರ ಕೂಡ ಇದೀಗ ವಿಸ್ತರಣೆ ಮಾಡಲಾಗಿದೆ. ಪ್ರತಿದಿನ ಕೇವಲ 11 ಗಂಟೆ ತನಕ ಮಾತ್ರ ಇತ್ತು. ಮ್ಯಾಚ್ ಟಿಕೆಟ್ ಇರುವವರಿಗೆ ಫ್ರೀ ಪ್ರಯಾಣ ಕೂಡ. ಪಂದ್ಯ ವೀಕ್ಷಿಸಿ ವಾಪಸ್ ಆಗುವವರಿಗೆ ಅನುಕೂಲವಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬಿಎಂಆರ್ಸಿಎಲ್ ಕಡೆಯಿಂದ. ಡಿಜಿಟಲ್ ಟಿಕೆಟ್ ಹೊಂದಿರೋರು ಕೂಡ ಇದನ್ನ ಬಳಸಬಹುದು. QR ಕೋಡ್ ಸ್ಕ್ಯಾನ್ ಮಾಡಿಬಿಟ್ಟು ಟ್ರಾಫಿಕ್ ನಿಯಂತ್ರಣ ಮಾಡೋದಕ್ಕೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಜಾಸ್ತಿ ಮಾಡಲಾಗಿದೆಯಂತೆ. ಬೈಕ್ ಪಾರ್ಕಿಂಗ್ಗೆ ₹30, ಕಾರ್ ಪಾರ್ಕಿಂಗ್ಗೆ ₹60 ನಿಗದಿ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇರುತ್ತೋ ಇಲ್ವೋ, IPL ನಡೆಯುತ್ತೋ ಇಲ್ವೋ ಬೆಂಗಳೂರಲ್ಲಿ ಅನ್ನುವಂತಹ ಗೊಂದಲಗಳಿತ್ತು, ಬಿಕಾಸ್ ಈ ಹಿಂದೆ ನಡೆದಂತಹ ದುರ್ಘಟನೆಯಿಂದಾಗಿ. ಬಟ್ ಫೈನಲಿ ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಮ್ಯಾಚ್ಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ಆಗಿದೆ. ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ಮ್ಯಾಚ್ ಆರಂಭ ಆಗೋದಕ್ಕೆ. ಸೊ ಹಾಗಾಗಿ ಬಿಎಂಆರ್ಸಿಎಲ್ ಕೂಡ ಮ್ಯಾಚ್ ನೋಡ್ಲಿಕ್ಕೆ ಬರುವವರಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಯನ್ನ ಮಾಡಿದೆ. ಒಂದು ಮೆಟ್ರೋ ದರ ಇರೋದಿಲ್ಲ, ಮ್ಯಾಚ್ ಟಿಕೆಟ್ ಇರುವವರಿಗೆ, ಜೊತೆಗೆ ವಿಸ್ತರಣೆ ಕೂಡ ಆಗಿರುವಂಥದ್ದು. ಮೆಟ್ರೋ ಪ್ರಯಾಣ ಸಂಚಾರದ ಒಂದು ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. 11 ಗಂಟೆಗೆ ಲಾಸ್ಟ್ ಇತ್ತು, ಈಗ 2 ಗಂಟೆವರೆಗೂ ಕೂಡ ಆರಾಮಾಗಿ ಮ್ಯಾಚ್ ನೋಡಿಕೊಂಡು ಪ್ರಯಾಣವನ್ನ ಮಾಡಬಹುದು.